ನಾವು ವಿಶ್ವ ಕನ್ನಡಿಗರು ಸಾಮಾನ್ಯವಾಗಿ ನಾವು ಹೇಳ್ಕೊಳ್ಳೋದು ನಮ್ಮ ಮೈಸೂರು ಕನ್ನಡಿಗ, ನಮ್ಮ ಮಂಡ್ಯ ಕನ್ನಡಿಗ, ನಾನು ಉತ್ತರ ಕನ್ನಡಿಗ ಇವೆಲ್ಲ ಹೇಳ್ತಾ ಇರ್ತವೆ. ಇಲ್ಲಿಂದ ಹೋದವರು ಆ ಎಲ್ಲ ಭಾಗದಿಂದ ಬಂದಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಅವ್ರಿಗೇನು ಅನಿಸಿದೆ, ನಾವು ನಮ್ಮ ಊರು ನಮ್ಮ ಇದು ನಡ್ಕೊಂಡು ಅಷ್ಟೇ ಸಾಲದು, ಪ್ರಪಂಚದಾದ್ಯಂತ ಇರಬೇಕು ಅನ್ನೋದನ್ನು ವಿಶ್ವ ಕನ್ನಡಿಗರು ಅಂತ ಹೇಳ್ಕೋಬೇಕು ಅಂತ ನಾವು ವಿಶ್ವ ಕನ್ನಡಿಗರು ಅಂದ್ಬಿಟ್ಟು ನಾವು ಕೆಲಸ ಮಾಡ್ತಾ ಇದ್ದಾರೆ. ಅಯ್ಯೋ ನನ್ನ ಮಾತಿಗೆ ಬ್ಯಾಕ್ಗ್ರೌಂಡ್ ಅದು ಬರೋಲ್ಲ ಮಾತಾಡಿ, ಯಾಕೆಂದರೆ ಅಲ್ಲಿ ಹೇಳಿದ್ದೆ ಇಲ್ಲೂ ಹೇಳ್ತೀನಿ. ಅಕಸ್ಮಾತ್ ಮಿಸ್ ಆದರೆ ಅದನ್ನು ತಿಳಿದು ಹಾಕೊಂಬಿಡಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಮೂರು ದಿವಸ ಬೇಕಾದಷ್ಟು ಪ್ರೋಗ್ರಾಮ್ ಇರ್ತದೆ. ಬರೀ ಹಾಡು ಹಸೆ ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಮನೋವಿಕಾಸದದು. ನಮ್ಮ ಕನ್ನಡ ಎಷ್ಟು ನಮ್ಮ ಹೃದಯದಲ್ಲಿ ಇಳಿಬೋದು ಅನ್ನೋದನ್ನು ತೋರಿಸ್ಕೊಳ್ಳೋದು ಆ 3 ದಿವಸ ನಡೆಯೋ ಒಂದು ಸಮ್ಮೇಳನದಲ್ಲಿ. ನನಗೂ ಸಂತೋಷ ಆಗುತ್ತೆ. ಬೇಕಾದಷ್ಟು ಸಲ ನೋಡಿದ್ದೀನಿ, ಇಲ್ಲಿಂದ ಹೋದ ಪ್ರತಿಯೊಬ್ಬ ಕನ್ನಡಿಗನು ಹಾತೊರೆಯೋದು ಇನ್ನೊಬ್ಬ ಕನ್ನಡಿಗನ ಜೊತೆ ಮಾತಾಡೋದಕ್ಕೆ. ಅಲ್ಲಿಯವರೇ ಅವರವರೇ ಒಂದು ಸಣ್ಣ ಕಾರ್ಯಕ್ರಮಗಳು ಮಾಡಿಕೊಂಡು ಕನ್ನಡದವರು ಅಂತ ಸೇರಿ 10 ಮನೆ 20 ಮನೆ 30 ಮನೆ 100 ಮನೆ ಅಂತ ಸೇರಿಕೊಂಡು ಅಲ್ಲಿ ಕನ್ನಡ ಮಾತಾಡ್ತಾರೆ. ಹಾಡು ಹಸೆ ಎಲ್ಲ ಇರುತ್ತೆ, ಸಾಹಿತ್ಯ ಇರುತ್ತೆ, ಪ್ರತಿಯೊಂದು ಮಾಡ್ತಾ ಅಲ್ಲಿ ನಮ್ಮ ಕನ್ನಡದಲ್ಲಿ ನಾವು ಮಾತಾಡಬೇಕು ಅಂತ. ಯಾಕೆಂದರೆ ಹೊರಗಡೆ ಹೋದರೆ ಮಾತಾಡೋಕ್ಕಾಗಲ್ಲ. ನಾವು ಇಲ್ಲೇ ಮಾತಾಡೋಕ್ಕೆ ಯೋಚನೆ ಮಾಡ್ತೀವ, ನಾವು ಎಲ್ಲೋದ್ರೂ ಮಾತಾಡೋದದೇ. ಹಾಗೆ ಅವರ ಭಾವನೆನ ವ್ಯಕ್ತಪಡಿಸೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಪ್ರತಿಯೊಬ್ಬ ಅಮೇರಿಕಾದಲ್ಲಿರೋರು ನಾ ಕೇಳೋದು ಒಂದೇ, ನಾವೆಲ್ಲ ಬರಬೇಕು ಅಂತ ನೀವು ಆಸೆ ಪಡ್ತೀರಿ, ನಿಮ್ಮನ್ನೆಲ್ಲ ಒಟ್ಟಾಗಿ ನೋಡಬೇಕು ಅಂತ ನಮಗೂ ಆಸೆ ಆಗುತ್ತೆ. ಒಟ್ಟಾಗಿ ನೋಡಬೇಕು ಅಂತ ಯಾಕೆ ಹೇಳ್ತಿದ್ರೆ, ಅಮೇರಿಕಾ ಬಹಳ ದೊಡ್ಡ ದೇಶ. ಒಂದು ಊರಿಂದ ಇನ್ನೊಂದು ಹೋಗ್ಬೇಕಾದ್ರೆ 10 ಅವರ್ಸ್ ಪ್ರಯಾಣ ಮಾಡಬೇಕಾಗತ್ತೆ, ಕಷ್ಟ ಆಗುತ್ತೆ. ಆದರೆ ಬಂದಾಗ ಪ್ರತಿಯೊಬ್ಬರೂ ನೋಡಬೇಕು ಅನಿಸುತ್ತೆ. ಅದರ ಒಂದು ಪ್ರತಿಶತ 10% 20% ಆದರೂ ನೀವೆಲ್ಲ ಅಲ್ಲಿ ಬಂದರೆ ನಿಮ್ಮನ್ನು ನೋಡಿ ನಾವು ಸಂತೋಷ ಪಡ್ತೀವಿ. ಯಾಕೆಂದರೆ ನಮ್ಮನ್ನು ನೋಡ್ತಾ ನಮ್ಮನ್ನು ಬೆಳೆಸ್ತಾ ಇರೋರು ನೀವು ಕನ್ನಡಿಗರು. ನಿಮ್ಮನ್ನು ನೋಡಬೇಕು ಅಂತ ಆಸೆ. ದಯವಿಟ್ಟು ಬನ್ನಿ, ಆರಾಮಾಗಿ ಸಂತೋಷವಾಗಿ 24/3 ಗಂಟೆನೂ ನಿಮ್ಮ ಜೊತೆ ಮಾತಾಡಿಕೊಂಡು ಸಂತೋಷವಾಗಿ ಆನಂದ ಕೂತ್ಕೋತೀವಿ. ಬನ್ನಿ. ಅದೇ ಸಂತೋಷದ ವಿಚಾರ. ಅನಂತ್ ನಾಗ್ ಅವರಿಗೆ ಪದ್ಮಭೂಷಣ ಅದು ಯದ್ವಾದ ಸಂತೋಷದದು. ಯಾಕಂದರೆ ನಮ್ಮ ಕನ್ನಡದಲ್ಲಿ ನಾ ಹೇಳಬೇಕಾದ್ರೆ ರಾಜಣ್ಣ ಪದ್ಮಭೂಷಣ ಆಗಿದ್ದರು. ಆಮೇಲೆ ಯಾರೂ ಇಲ್ಲ ಕಲಾವಿದರು, ಬೇರೆಯವ್ರ ಪಾಪ ಕನ್ನಡದಲ್ಲಿ ಬಂದಿದ್ದಾರೆ, ಯಾರೂ ಇಲ್ಲ ಅಂದ್ಬಿಟ್ರೆ ಆಮೇಲೆ ನಮಗೆ ಇದಾದರೆ ಕಲಾವಿದರಲ್ಲಿ ಅನಂತ್ ನಾಗ್ ಬಂದಿದೆ. ಭಾಳ ಸಂತೋಷ ಆಗಿದೆ. ಭಾಳ ಮೋಸ್ಟ್ ಡಿಸರ್ವಿಂಗ್ ಅವ್ರು ಬರಲೇಬೇಕಾಗಿತ್ತು, ಬಂದಿದೆ. ತುಂಬ ಸಂತೋಷ ಆಗಿದೆ. ಎಂಥ ಒಂದು ರಾಷ್ಟ್ರ ಪ್ರಶಸ್ತಿ ಅನಂತಕ್ಕೆ ಬಂದಿದೆ. ಮೇಲಿರೋ ಶಂಕರ ಇವತ್ತು ಆನಂದ ಪಡ್ತಾ ಇರ್ತಾನೆ, ಅವನ ಆತ್ಮ ಸಂತೋಷ ಪಡುತ್ತೆ. ತಮ್ಮನಿಗೆ ಖುಷಿ ಸಿಗಿದೆಯಲ್ಲ ಅಣ್ಣ, ಅವರು ಖುಷಿಯಾಗಿರ್ತಾರೆ. ಅನಂತ್ 100 ವರ್ಷ ನೀವು ಬಾಳಬೇಕು, ಬಾಳಿ. ಇದರ ಜೊತೆಗೆ ಸರ್, ತಮಿಳು ಬಹುಭಾಷಾ ನಟರಾದಂಥ ಕಮಲ್ ಹಾಸನ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂಥ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕೊಡಿ. ಕನ್ನಡದ ಬಗ್ಗೆ ಹೇಳಿರುವಂಥ ಮಾತರಿಗೆ ನೀವೇನು ಹೇಳ್ತೀರಿ? ಕನ್ನಡ ಎಲ್ಲಿಂದಲೂ ಹುಟ್ಟಬೇಕಾಗಿರಲಿಲ್ಲ, ಅದು ತಾನೇ ಹುಟ್ಟಿದೆ. ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ. ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಟ್ಟಿತು, ಏನು ಹುಟ್ಟಿತು ಕನ್ನಡಿಗರಿಗೆ ಗೊತ್ತಿದೆ. ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ. ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳಿಬೇಕಾದಂಥ ನಟರು ಈ ರೀತಿಯಾದಂಥ ವೈಮನಸ್ಸನ್ನ ವಿಷ ಬೀಜ ಬಿತ್ತುವಂಥದ್ದು ಕೆಲವು ಸಲ ಆಗ್ತದೆ. ಏನೋ ಭಾವನಾತ್ಮಕ ಮಾತಾಡಕ್ಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ. ಯಾವತ್ತೂ ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅಂದ್ಕೋಬಾರ್ದು, ನಾವು ಗ್ರೇಟ್ ಅಂದ್ಕೋಬೇಕು. ಯಾಕೆಂದರೆ ನಾನು ಇವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಅಂದರೆ ನಾನು ಶ್ರೀನಾಥನ ಕಾರಣ ಅಲ್ಲ, ನನ್ನನ್ನು ಬೆಳೆಸಿದ ನೀವೆಲ್ಲ ಕಾರಣ.
ನಾವು ಅಂತ ಬರಬೇಕಾದಲ್ಲೇನೆ ಆ ಭಾವನೆ ಇಟ್ಕೊಳ್ಳಿ. ಯಾವುದೇ ಭಾಷೆ ಆಗಲಿ ಯಾವುದೇದಾಗಲಿ ನಾವು ಅಂತ ಮಾತಾಡಬೇಕು ಹೊರತು ನನ್ನಿಂದ ಅಂತ ಮಾತಾಡಬಾರ್ದು. ಸರ್, ಕನ್ನಡದಿಂದನೇ ಎಷ್ಟೊಂದು ಸಿನಿಮಾಗಳನ್ನ ಮಾಡಿದ್ದಾರೆ. ಜೊತೆಗೆ ಕನ್ನಡದಲ್ಲಿ ಅವರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ಆದರೂ ಇಂಥ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್. ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡ್ಬಂದಿದ್ದೀವಿ. ನಮಗೆ ಗೊತ್ತಿದೆ. ಯಾರೋ ಬೇರೆಯವ್ರು ಬಂದು ಹೇಳಬೇಕಾದ್ರೆ ನಾವು ಕೇಳಬೇಕಾಗಿಲ್ಲ. ಸರ್, ನಿಮಗೂ ಪದ್ಮಭೂಷಣ ಬರಬೇಕು ಅಂತ ನಮ್ಮೆಲ್ಲರ ಅಮ್ಮ, ನಿಮ್ಮ ಆಸೆ ಆದರೆ ನಿಮ್ಮ ಆಸೆಗೆ ನಾವು ಓದ್ಲಾಗಲ್ಲ, ಹೋಗ್ಲಿಕ್ಕಾಗಲ್ಲ. ಬರೋದಾದರೆ ಬರುತ್ತೆ, ಬರಲಿಲ್ಲ ಅಂದರೆ ನನಗೇನು ಸಂಕಟ ಇಲ್ಲ. ಯಾಕೆಂದರೆ ಪದ್ಮಭೂಷಣ ಅಂತ ನೋಡ್ತಿರೋದು ನೀವು. ನನಗೆ ಟೈಟಲ್ ಬರಲಿ ಬಿಡಲಿ, ಪದ್ಮಭೂಷಣನ ಭಾರತ ರತ್ನನ ಏನೋ ನನಗೆ ಕೊಟ್ಟಿದ್ದಾರೆ ನೀವು. ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೆಯಲ್ಲ, ಅದು ಈ 50 ವರ್ಷ ಶುಭಮಂಗಳ ಆದಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು. ಆ 50 ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ, ಅದು ಒಂದು ಗುಲ್ಗಂಜಿನೂ ಕಮ್ಮಿ ಆಗಿಲ್ಲ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದ್ರಿಂದ ನಾನು ನನ್ನ ವಯಸ್ಸನ್ನು ಮರೆತು ಹೀಗೆ ಇದ್ದೀನಿ, ಹೀಗೆ ಇರ್ತೀನಿ. ಶ್ರೀನಾಥನ್ ಇರೋದು ನೀವು. ನಿಮ್ಮಿಂದ ನನಗೆ ಸಿಕ್ಕಿದೆ ಪ್ರಶಸ್ತಿ, ಅಷ್ಟೇ ನನಗೆ ಸಂತೋಷ. ಪ್ರಣಯ ರಾಜ ಹೀಗೆ ಇರ್ತಾರೆ. ಇಲ್ವಾಮ್ಮ, ಒಂದು ನಿಮಿಷ ಬಾಮ್ಮ. ಇಂಥ ಮಗುವನ್ನು ಕೂತ್ಕೊಂಡು ನನ್ನ ಪ್ರಣಯ ರಾಜ ಅನ್ಬೇಕಾದ್ರೆ ಆ ಟೈಟಲ್ ಕೊಟ್ಟವ್ರು ಯಾರಮ್ಮ? ಕನ್ನಡಿಗರು. ಅಷ್ಟೇ ಅಮ್ಮ. ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು. ಪ್ರತಿಯೊಬ್ಬ ಕನ್ನಡಿಗನ ಆಸೆ, ಪ್ರೀತಿ, ಪ್ರೇಮ. ಇದು ಪ್ರಣಯ ರಾಜ ಅಂದ ತಕ್ಷಣ ಒಂದು ಹಗುರವಾದ ಟೈಟಲ್ ಅಲ್ಲ. ಪ್ರಣಯ ಅನ್ನೋದು ಪ್ರೇಮದ ಮತ್ತೊಂದು ಮುಖ. ಆದರೆ ಪ್ರಣಯಕ್ಕೆ ಕೆಲವು ಕಡೆ ಬೇರೆ ಅರ್ಥಗಳು ಕೊಡ್ತಾರೆ. ಆದರೆ ಪ್ರಣಯ ಅನ್ನೋದು ಹೃದಯ ಸೇರಿದಾಗ ಪ್ರಣಯ ಆಗುತ್ತೆ ಅಷ್ಟೇ. ಅದನ್ನು ನೀವು ಕೊಟ್ಟಿದ್ದೀರಿ, ನಾ ರಾಜ ಆಗಿದ್ದೀನಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.